ಹಾಯ್ ಸ್ನೇಹಿತರೆ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಈ ವಿಡಿಯೋ ಬಂದು ಲಾಸ್ಟ್ ವೀಕ್ದು. ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ. ಇದು ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಮ್ಮ ಮನೇಲಿ ದೇವ್ರ ಸಾಮಾನೆಲ್ಲ ಪಾಲಿಷ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಗಲೀಜಾಗ್ಬಿಟ್ಟಿತ್ತು. ನಾನು ಸುಮಾರು ದಿವಸದಿಂದ ಅನ್ಕೋತಿದ್ದೆ ಪಾಲಿಷ್ ಕೊಡಬೇಕು ಅಂತ, ಬಟ್ ಆಗಿರಲಿಲ್ಲ. ಏನೇ ಆಗೋಗಲಿ ಈ ಸಲ ಹಬ್ಬಕ್ಕೆ ಪಾಲಿಷ್ ಮಾಡಿಸ್ಲೇಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ನಾನಿವಾಗ ಇದನ್ನು ತಗೊಂಡು ಎಲ್ಲಿಗೆ ಹೋಗ್ತೀನಿ, ಯಾವ ಶಾಪಿಗೆ ಹೋಗ್ತೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ನಾನಿವಾಗ ಯಾವ ಶಾಪಿಗೆ ಬಂದಿದ್ದೀನಿ ಅಂತಂದರೆ ಗಂಗಮ್ಮ ಸರ್ಕಲಲ್ಲಿರೋ RK ಜ್ಯುವೆಲರ್ಸ್ ಬಂದಿದ್ದೀನಿ. ನಾನು ಸುಮಾರು ವರ್ಷದಿಂದ ಇವ್ರ ಶಾಪಲ್ಲೇ ಏನೇ ತೊಗೋಬೇಕಾದ್ರೂ, ಸಿಲ್ವರ್ ತೊಗೋಬೇಕಾದ್ರೂ, ಗೋಲ್ಡ್ ತೊಗೋಬೇಕಾದ್ರೂ ನಾನು ಇದೇ ಶಾಪಿಗೆ ಬರೋದು. ಸುಮಾರು ಇವ್ರು ನನಗೆ 16 ವರ್ಷದಿಂದ ಪರಿಚಯ. ನಾನು ಎಲ್ಲೂ ಹೋಗಲ್ಲ, ಯಾವ ಶಾಪಿಗೂ ಹೋಗಲ್ಲ ನಾನು ಇವ್ರ ಶಾಪಿಗೆ ಬಿಟ್ಟರೆ. ನಾನು ಫಸ್ಟೇ ಕೇಳಿದ್ದೆ ಅವ್ರಿಗೆ ಫೋನ್ ಮಾಡಿ, ನನಗೆ ಈ ಥರ ಬೆಳ್ಳಿ ಐಟಮು ಪಾಲಿಷ್ ಮಾಡಿಕೊಡ್ತೀರಾ ಅಂತ ಹೇಳಿ ಕೇಳಿದ್ದೆ. ಸರಿ ತೊಗೊಂಡು ಬನ್ನಿ ನೋಡೋಣ ಆಗುತ್ತಾ ಅಂತ ಹೇಳ್ತೀನಿ ಅಂತ ಹೇಳಿದರು. ಬಟ್ಟು ದೊಡ್ಡ ದೊಡ್ಡ ಐಟಮ್ ಇದ್ದರೆ ಬೇಗ ಪಾಲಿಷ್ ಮಾಡ್ಬೋದು ಅಂತ ಹೇಳಿದರು. ಸಣ್ಣ ಪುಟ್ಟದಾದರೆ ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ಅಂದ್ಕೊಂಡೆ ಇವ್ರು ಹಬ್ಬದಷ್ಟಲ್ಲಿ ಕೊಡ್ತಾರೋ ಇಲ್ವೋ ಅಂದ್ಕೊಂಡು ಡೌಟ್ ಮೇಲೆ ಕೊಟ್ಟೆ. ನಾನು ಯಾಕೆ ಡೌಟ್ ಮೇಲೆ ಕೊಟ್ಟೆ ಅಂದರೆ, ಈಗ ಹಬ್ಬದ ಸೀಸನ್ ಇರೋದ್ರಿಂದ ತುಂಬ ಜನ ಕೊಟ್ಟಿರ್ತಾರೆ ಅಲ್ವಾ, ಅದಕ್ಕೆ ಅವ್ರು ಹೇಳ್ತಾಯಿದ್ರು ಅಟ್ಲೀಸ್ಟ್ ನೀವು ಒಂದು 15 ದಿವಸ ಮುಂಚೆ ಕೊಡಬೇಕಾಗಿತ್ತು ಅಂತೇಳಿದ್ರು. ಸರಿ ಅಂತೇಳಿ ಅವ್ರು ಹೇಳ್ತಾಯಿದ್ರು ಒಂದು 3-4 ದಿನ ಅಷ್ಟರಲ್ಲಿ ಮಾಡಿಸಿ ಕೊಡ್ತೀನಿ, ಹಾಗಿದ ತಕ್ಷಣ ಕಾಲ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರು. ಯಾಕಂದರೆ ಅದು ತುಂಬ ಅಂದರೆ ತುಂಬ ಗಲೀಜಾಗ್ಬಿಟ್ಟಿತ್ತು. ನೋಡೋಣ ಇವ್ರು ಯಾವ ಥರ ಪಾಲಿಷ್ ಮಾಡಿರ್ತಾರೆ ಅಂತ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ನಾನು ಒಂದು 3 ದಿನ ಬಿಟ್ಕೊಂಡು ಬಂದೆ. ಫೋನ್ ಮಾಡಿದರು ಬನ್ನಿ ಆಗಿದೆ ಅಂತೇಳಿ. ಸರಿ ಅಂತೇಳಿ ನಾನು ಶಾಪಿಗೆ ಬಂದಾಗ ತುಂಬ ಜನ ಇದ್ದರು. ನನಗೊಂದು ಕಾಲುಂಗುರ ಬೇಕಾಗಿತ್ತು, ಅದು ನೋಡಿಬಿಡೋಣ ಫಸ್ಟು, ಆಮೇಲೆ ಕೊಡಲಿ ಅವರು ಅಂತೇಳಿ ನಾನು ಕಾಯ್ತಾ ಇದ್ದೆ. ಅಂತೂ ಇಂತೂ ಪಾಲಿಷ್ ಮಾಡಿದರು. ನನಗಂತೂ ಆ ಕವರಲ್ಲಿ ನೋಡ್ತಿದ್ರೇ ತುಂಬ ಖುಷಿ ಆಗ್ತಿತ್ತು. ಯಾಕೆ ಅಂದರೆ ಅದು ನಾನು ಸುಮಾರು ವರ್ಷಗಳಾಗಿತ್ತು ಪಾಲಿಷ್ ಮಾಡಿಸಿರಲಿಲ್ಲ. ನಾನು ಒಂದು 2-3 ಸಲ ಪಾಲಿಷ್ ಮಾಡಿಸೋಣ ಅಂದ್ಕೊಂಡಾಗೆಲ್ಲ ಆಗ್ತಾನೇ ಇರಲಿಲ್ಲ. ಬಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಆ ಕವರಲ್ಲಿ ನೋಡ್ತಿದ್ರೇ ನನಗೆ ಖುಷಿ ಆಗ್ತಾಯಿತ್ತು. ಅದರಲ್ಲೂ ಚೊಂಬಂತೂ ತುಂಬ ಗಲೀಜಾಗಿತ್ತು. ಅಷ್ಟಲಕ್ಷ್ಮಿ ಚೊಂಬು ಅದರಲ್ಲಿ ತುಂಬ ಗಲೀಜು ಕೂತ್ಕೊಂಡ್ಬಿಡುತ್ತೆ. ಇನ್ನೊಂದು ಪ್ಲೈನ್ ಚೊಂಬೆ ಬೆಟರ್ ಅನ್ನಿಸ್ತು. ನಾನು ಆ್ಯಕ್ಚುಲಿ ಈ ಚೊಂಬು ಒಂದು ಸರಿ ತೊಗೊಂಡೋಗಿದ್ದೆ ಹಾಕ್ಬಿಡೋಣ ಅಂತೇಳಿ, ಬಟ್ಟು ಯಾರೋ ಹೀಗೆ ಹೇಳಿದ್ರು ಮನೇಲಿ ಕಳಸ ಇಡೋ ಚೊಂಬು ಅದು ಸುಮ್ಮನೆ ಹಾಕಬಾರ್ದು, ಅದೇನಾದರೂ ಹೋಲಾಗಿದ್ದರೆ ಮಾತ್ರ ಹಾಕಬೇಕು, ಚೆನ್ನಾಗಿರೋ ಕಳಸ ಹಾಕಬಾರ್ದು ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ವಾಪಸ್ ತೊಗೊಂಬಂದೆ. ಚೊಂಬು ತುಂಬ ಗಲೀಜಾಗ್ಬಿಟ್ಟಿತ್ತು, ಆದರೆ ಅಷ್ಟು ಚೆನ್ನಾಗೇ ಪಾಲಿಷ್ ಮಾಡಿದ್ರು ಅಂತಂದರೆ ನನಗಂತೂ ತುಂಬ ಖುಷಿಯಾಯಿತು. ಯಾವಾಗಪ್ಪ ಇದನ್ನೆಲ್ಲ ಇಟ್ಟು ನಾನು ಹಬ್ಬಕ್ಕೆ ಪೂಜೆ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅದೇ ಅವ್ರು ಹೇಳ್ತಾಯಿದ್ರು ಮೇಡಮ್ ಹೊಸ ಐಟಮ್ ಥರ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಪಾಲಿಶು ಅಂತಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಯಾಕಂದರೆ ತುಂಬ ಗಲೀಜಾಗಿತ್ತಲ್ಲ, ನನಗೆ ಅದನ್ನು ನೋಡಿ ಹೊಸದು ತೊಗೊಂಡಿರೋಷ್ಟೇ ಫೀಲ್ ಆಯಿತು ನನಗಂತೂ. ಗೋಲ್ಡಲ್ಲೂ ಒಳ್ಳೊಳ್ಳೆ ತುಂಬ ಕಲೆಕ್ಷನ್ಸ್ ಇದೆ, ಅದರಲ್ಲೂ ಜುಮ್ಕಾಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಈ ಶಾಪ್ಗೆ ವಿಸಿಟ್ ಮಾಡಿ. ಈ ಶಾಪ್ ಬಂದು ಗಂಗಮ್ಮ ಸರ್ಕಲಲ್ಲಿರೋದು. ನಾನು ಇವ್ರದ್ದು ಫುಲ್ ಡೀಟೇಲು ಬಯೋದಲ್ಲಿ ಹಾಕಿರ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.